ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ನನಗೆ ವಿಧಾನಸೌಧದಲ್ಲಿ ಮಾತಾಡಬೇಕು ಅಂತ ಭಾಳ ಆಸೆ ಇತ್ತು. ಬೆಳಗಿನ ಜಾವ 3 ಗಂಟೆ 2:45 3 ಗಂಟೆಗೆ ನನ್ನ ಧರ್ಮಪತ್ನಿ ಫೋನ್ ಮಾಡಿದ್ದಾಳೆ, ನೋಡ್ಕೊಂಡಿಲ್ಲ. ನನ್ನ ಮಗಳು ಫೋನ್ ಮಾಡಿದ್ದಾಳೆ, ನೋಡ್ಕೊಳ್ಳಿಲ್ಲ. ಆಮೇಲೆ ನನ್ನ ಗನ್ಮನ್ ಬಂದು ಎಬ್ಬರಿಸ್ದ. ನನ್ನ ಧರ್ಮಪತ್ನಿ ಫೋನ್ ಮಾಡಿದ್ದಾರೆ ಅಂತ ಕೇಳಿದೆ. ಈ ಥರ ಆಗಿದೆ ಅಂತ ಹೇಳಿದ್ರು. ತಕ್ಷಣ ಹೊರಟು, ವಿಧಿನೇ ಇಲ್ಲ. ನಿಮಗೆಲ್ಲ ಗೊತ್ತಿದೆ, ನನ್ನ ರಾಜಕಾರಣದ ಬದುಕಿನಲ್ಲಿ ತಂದೆ ಮಗಂಗೆ ಯಾವ ರೀತಿ ಪೋಷಣೆ ಮಾಡ್ತಿದ್ರು ಆ ರೀತಿ ಪೋಷಣೆ ಮಾಡಿ ಇಲ್ಲಿವರೆಗೂ ಬೆಳೆಸಿದ್ದಾರೆ. ಮೊಯ್ಲಿಯವರು ಫಸ್ಟ್ ಟಿಕೆಟ್ ಕೊಟ್ಟರು. ನಾನು ಯೂತ್ ಕಾಂಗ್ರೆಸ್ ವಿದ್ಯಾರ್ಥಿ ನಾಯಕರಾಗಿದ್ದಾಗ ಬಂಗಾರಪ್ಪನವರು ಅವರ ಜೊತೆಯಲ್ಲಿ ವಿದ್ಯಾರ್ಥಿ ನಾಯಕ ಇದ್ದಾಗ ಅವ್ರ ಪಕ್ಷದ ಅಧ್ಯಕ್ಷರಾಗಿದ್ದರು. ಅವ್ರ ಮಂತ್ರಿಮಂಡಲದಲ್ಲಿ ಮಂತ್ರಿ ಮಾಡಿಕೊಂಡ್ರು. ಅದಾದ ಮೇಲೆ ಬಂಗಾರಪ್ಪನವರು ಪಾರ್ಟಿ ಬಿಟ್ಟು ಹೋಗುವಂಥ ಸಂದರ್ಭ ಇತ್ತು. ನಾನೇನು ಎಸ್.ಎಂ. ಕೃಷ್ಣ ಅವ್ರ ಜೊತೆ ಇದ್ದವನಲ್ಲ. ಅವ್ರು ಸ್ಪೀಕರ್ ಆಗಿದ್ದರು. ನಮಗೂ ಅವ್ರಿಗೂ ಸಮಾಜ, ಕುಲ ಬಾಂಧವ ಏನೇನೋ ವಿಚಾರ ಇತ್ತು. ಸಂಬಂಧಗಳು ಬೆಳೆಯುವಂಥ ಬೇಕಾದಷ್ಟೆಲ್ಲ ಅವಕಾಶಗಳೆಲ್ಲ ಇತ್ತು. ಆದಾಗ ಕೊನೆಗೆ ನಾನು ಬಂಗಾರಪ್ಪನವ್ರನ್ನ ಹೋಗಿ ಕೇಳಿದೆ. ನಾನು ಬೆಳ್ಳಿಯಪ್ಪ ಇಬ್ಬರು ಹೋಗಿ ಕೇಳಿದಾಗ ಬಂಗಾರಪ್ಪನವರು ಅಷ್ಟೊತ್ತಿಗೆ ಪಕ್ಷ ಬಿಡಬೇಕು, ಅವರ ಮುಖ್ಯಮಂತ್ರಿ ಸ್ಥಾನ ಹೋಗುವಂಥ ಸಂದರ್ಭ. ಇನ್ನು ಪಕ್ಷ ಬಿಟ್ಟಿರಲಿಲ್ಲ ಅವರು. ನಾನು ಬೆಳ್ಳಿಯಪ್ಪ ಇಬ್ಬರು ಅವ್ರ ಮನೆಗೆ ಹೋಗಿ ಕೇಳ್ದೋ, ಏನು ಮಾಡಬೇಕು ನಾವು ಅಂತ. ಅವ್ರು ನನ್ನ ಹಿಂದೆ ಬಾ ಅಂತ ಕರೀಲಿಲ್ಲ, ನನಗೂ ಕರೀಲಿಲ್ಲ, ಬೆಳ್ಳಿಯಪ್ಪನಿಗೂ ಕರೀಲಿಲ್ಲ. ನೀನು ಎಸ್.ಎಂ. ಕೃಷ್ಣ ಅವ್ರ ಹತ್ರಕ್ಕೆ ಹೋಗು ಅಂತ ಕಳಿಸ್ತವ್ರು ನನಗೆ ಬಂಗಾರಪ್ಪನವರು. ಆಗ ರಾಜಕಾರಣ ನನ್ನ ಅವರ ಜೊತೆಯಲ್ಲಿ ಪ್ರಾರಂಭ ಆಯಿತು. ಮೊಯ್ಲಿಯವರು ಸಾಹೇಬರು ಹೇಳ್ದಂಗೆ ಅವ್ರನ್ನ ಪಕ್ಷದ ಅಧ್ಯಕ್ಷರು ಮಾಡುವಾಗ ನಗ್ತಾ ಇದ್ರು ಕೆಲವರೆಲ್ಲ. ನಾನು, ನಮ್ಮ ಜಯಚಂದ್ರ, ಸಿ.ಎಂ. ಲಿಂಗಪ್ಪ, ಶಿವಮೂರ್ತಿ, ನಫೀಸ್ ಫಾಜಲ್ 5 ಜನ ಏನೇನು ಮಾಡಿದ್ದೀವಿ ಅನ್ನೋದು ತಿಂಗಳುಗಟ್ಟಲೆ ಡೆಲ್ಲಿಲಿ ಕ್ಯಾಂಪ್ ಹಾಕಿ ಅವ್ರನ್ನ ಸೋತಾಗ ರಾಜ್ಯಸಭಾ ಸದಸ್ಯರು ಮಾಡಲಿಕ್ಕೆ ಏನೆಲ್ಲ ನಡೀತು, ಆಮೇಲೆ ಸಂಪುಟ ಹೆಂಗೆ ರಚನೆ ಆಯಿತು, ಇವೆಲ್ಲ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಭಾಳ ಒತ್ತಬೇಕಾಗ್ತದೆ. ಕೊನೆಗೆ ಮೊಯ್ಲಿ ಸಾಹೇಬ್ ಹೇಳ್ದಂಗೆ ಕ್ಯಾಬಿನೆಟ್ ಬರದೆ ನಾನು ಯಾರು ಸೇರಿಸ್ಕೋಬೇಕು, ಯಾರು ಮಾಡಬೇಕು ಅಂತ. ಖರ್ಗೆ ಸಾಹೇಬರು ನನಗೆ ಧರಮ್ ಸಿಂಗ್ ಸಾಹೇಬ್ ಏನೆಯಾ ನಾವಿಬ್ಬರು ಯಾವಾಗಲೂ ಇರಬೇಕಾದವರು 6 ಜನ ಸೇರಿಸ್ಬಿಟ್ಟಿದ್ಯಾ ಅಂತ ನನಗೆ ಬೈದರು. ಆಮೇಲೆ ಪರಮೇಶ್ವರ್ ಅವರು ಇರಲಿಲ್ಲ, ಮಂತ್ರಿಮಂಡಲದಲ್ಲಿ ಇರಲಿಲ್ಲ. ಇವತ್ತು ಭಾಳ ಜನ ಮಾತಾಡ್ಬೋದು ಅಷ್ಟೇ. ವೇಣುಗೋಪಾಲ್ ಕರ್ಕೊಂಡು ವೆಸ್ಟ್ ಎಂಡ್ ಬಂದರು ಅವರು. ನಾನು ಹೇಳಿದೆ, ನೀವು ಸೆಕೆಂಡ್ ಲೈನ್ ಇದನ್ನು ಬೆಳೆಸ್ಬೇಕು. ರಂಗನಾಥ್ ಇದ್ದಾರಪ್ಪ, ಖರ್ಗೆ ಇದ್ದಾರೆ, ಇನ್ನೊಂದಿಲ್ಲೇ ಸೇರ್ಸೋಕ್ಕಾಯ್ತಿದೆ ಅಂತ. ಇಲ್ಲ, ಅವಕಾಶ ಕೊಡಬೇಕು ಸರ್ ನೀವು. ಅವತ್ತು ಅವ್ರನ್ನ ಮಂತ್ರಿಮಂಡಲಕ್ಕೆ ಸೇರಿಸಿದ್ರು. ಎಂತೆಂಥ ಘಟಾನುಘಟಿ ಜಯಚಂದ್ರ ಒಬ್ಬರು ಇದ್ರು, ಅವ್ರನ್ನ ಮಂತ್ರಿಮಂಡಲ ದೊಡ್ಡವ್ರನ್ನೆಲ್ಲ ಬಿಟ್ಟರು ಅವತ್ತಿನ ಕಾಲದಲ್ಲಿ. ನಮ್ಮ ವೈಕ್ಯರಾಮಯ್ಯ ಎಲ್ಲ ಬಿಟ್ಬಿಟ್ಟು ಕೊನೆಗೆ ಅವತ್ತು ಅವ್ರನ್ನೆಲ್ಲ ಸೇರಿಸಿದ್ರು. ಈಗೆಲ್ಲ ಕೆಲವರೆಲ್ಲ ಮಾತಾಡ್ಬೋದು ಅಷ್ಟೇ. ಆಮೇಲೆ ಏನೇನೋ ನಡೀತು ಬಿಡಿ. ಕೊನೆಗೆ ನನಗೆಷ್ಟು ಶಕ್ತಿ ಕೊಟ್ಟಿದ್ರು, ರಾಜಕೀಯವಾಗಿ ಎಷ್ಟು ಬೆಳೆಸಿದ್ರು. ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕೊನೆಗೆ ಒಂದೇ ಒಂದು ನನ್ನ ಡಿಸಿಷನ್ ಕೇಳಲಿಲ್ಲ ಅಂತಂದರೆ, ನಾನು ಮುಂದಕ್ಕೆ ಚುನಾವಣೆನ ನೀವು ಹೋಗಬಾರ್ದು ಈಗ ಅಂತ ಒಂದು ಸಂದರ್ಭ. ನನಗೆ ಸೋನಿಯಾ ಗಾಂಧಿಯವರು ನನಗೆ ಕರೆದು ಹೇಳಿದ್ರು, ನೀನು ಹೇಳು ಏನಾಗಿದೆ ಅಂತ ಅಂದ್ಬಿಟ್ಟು. ಹೋಗಿ ಮನಮೋಹನ್ ಸಿಂಗ್ನ ಇವ್ರನ್ನ ಇಬ್ಬರೂ ನಮ್ಮ ಮಧ್ಯಪ್ರದೇಶನ ಕಮಲ್ನಾಥ್ ಇಬ್ಬರನ್ನ ಭೇಟಿ ಮಾಡಿ ಚೆನ್ನೈಯಲ್ಲಿ ಹೋಗಿ ಹೇಳಿದ್ದಾರೆ, ನಾವು ಜೊತೆಗೆ ಹೋಗಬೇಕು ಅಂತ. ಈ ಕೆಲವರು MP ಗಳೆಲ್ಲ ಅವ್ರಿಗೆ ಎದುರಿಸ್ಬಿಟ್ಟಿದ್ದಾರೆ, ಇಲ್ಲ ನಾವಿಬ್ಬರು ಜೊತೆಗೆ ಹೋಗೋಣ, ನಮ್ಗೆ ಈಸಿ ಆಗೋಯ್ತದೆ ಅಂತ. ಕೊನೆಗೆ ನನಗೆ ಅವ್ರಿಗೂ ಸ್ವಲ್ಪ ಜಗಳ ನಡೀತು.
ನಾವು ಯಾರೋ ಒಬ್ಬ ಆಫೀಸರ್ ಇದ್ದ ಜಯಪ್ರಕಾಶ್ ಅಂತ, ಅವನ ಮೇಲೆ ಜಗಳ ಮಾಡ್ತಿದ್ದೆ, ಯಾವ ಅಡ್ವೈಸ್ ಮಾಡ್ತಾ ಇದೆಯಾ ನೀನು ಅಂತ. ಅವನೋಗಿ ಹೇಳ್ಬಿಟ್ಟಿದ್ದಾನೆ, ಹಿಂಗೆ ಶಿವಕುಮಾರ್ ನನ್ನ ಮೇಲೆ ಗಲಾಟೆ ಮಾಡ್ತಾರೆ ಅಂತ. ಆಮೇಲೆ ರಂಗನಾಥ್ ಅವರು ಇವರು ತೀರ್ಕೊಬಿಟ್ಟಿದ್ರು, ನಾಗೇಗೌಡರು. ಅಲ್ಲಿಗೆ ಹೋದಾಗ ಕೊನೆಗೆ ನಾನು ಅವ್ರ ಜೊತೆ ಹೋಗಿರಲಿಲ್ಲ, ಬಾಯ್ಲಿ ನನ್ನ ಜೊತೆಲಿ ಅಂತ ಏರ್ಪೋರ್ಟ್ ಹೆಲಿಕಾಪ್ಟ್ರಲ್ಲಿ ಕುಂಡ್ರಿಸ್ಕೊಂಡು ಕರ್ಕೊಂಡು ಬಂದಾಗ ನನ್ನ ಕೇಳಿದ್ರು, ಯಾಕೆ ಜಗಳ ಮಾಡ್ತಾ ಇದೆಯಾ, ಏನು ಸಮಾಚಾರ ಅಂತ. ಇಲ್ಲ ಸರ್, ನಿಮ್ಮ ಟೈಮ್ ಸರಿ ಇಲ್ಲ, ನೀವು ಹೋಗಬಾರ್ದು, ನಾನೆಲ್ಲ ವಿಚಾರಿಸಿದ್ದೀನಿ, ಇಷ್ಟು ದಿನ ನನ್ನ ಮಾತು ಕೇಳಿದ್ದೀರಿ, ಇದೊಂದು ಮಾತು ಮಾತ್ರ ನೀವು ಬಿಡಬೇಡಿ ಅಂತ. ನಾನು ಏನೇ ಕೇಳಿದ್ರು ರಾಜಕೀಯದಲ್ಲಿ ಅವರು ನನಗೆ ಪೊಲಿಟಿಕಲಿ, ನಾನು ಅವ್ರ ಅಡ್ಮಿನಿಸ್ಟ್ರೇಷನ್ ವಿಚಾರಕ್ಕೆ ಹೋಗ್ತಿರ್ಲಿಲ್ಲ, ನನ್ನ ಭಾಳ ವಿಶ್ವಾಸದಿಂದ ಪ್ರತಿಯೊಂದು ವಿಚಾರನೂ ಕೇಳ್ಕೊಂಡು ಬಂದಿದ್ರು ಅವರು. ಈ ವಿಚಾರ ನೀವು ಯಾಕೆ ಈ ಥರ ಮಾಡ್ತಾ ಇದ್ದೀರಿ, ಏನು ನಿಮಗೆ ತಪ್ಪಾಗಿದೆ ಅಂತ. AICC ಅಧಿವೇಶನ ಮಾಡಿದ್ದು ಒಂದು ಇತಿಹಾಸ ಇದೆ, ಅದೆಲ್ಲ ನಾನು ಹೇಳೋಕ್ಕೆ ಟೈಮ್ ಇಲ್ಲ ನನಗೆ ಅಂತ ಹೇಳಿದಾಗ ಕೊನೆಗೆ ನಾನು ಕನ್ವಿನ್ಸ್ ಮಾಡ್ತಾಯಿದ್ರು. ನಾನು ಒಪ್ಪಲಿಲ್ಲ. ಇಲ್ಲ, ನಾನು ಹೇಳಲೇಬೇಕು, ನೀವು ತೀರ್ಮಾನ. ನಾಳೆ ಬೆಳಗ್ಗೆ ಕ್ಯಾಬಿನೆಟ್ ಇತ್ತು. ಆಮೇಲೆ ಕೊನೆಗೆ ಕ್ಯಾಬಿನೆಟ್ ಇದ್ದಂಥ ಸಂದರ್ಭದಲ್ಲಿ ಕೊನೆಗೆ ಅದೇ ಟೈಮ್ಗೆ BL ಶಂಕರ್ನ ಮತ್ತು ನಮ್ಮ ಸ್ಪೀಕರ್ ಆಗಿದ್ದಂಥ ನಮ್ಮ ME ವೆಂಕಟಪ್ಪನವ್ರನ್ನ ಕರೆಸಿದ್ರು. ನೆನಪಿದೆಯಾ ಶಂಕರ್? ಎಲ್ಲಿಗೆ? ವಿನ್ಸನ್ ಮ್ಯಾನರ್ ಹೋಟ್ಲಿಗೆ. ಇವರಿಬ್ಬರು ಬಂದು ಕೂತ್ಕೊಂಡ್ರು ಅಲ್ಲಿ. ನೋಡ್ರಿ, ಇವ್ನು ಹಿಂಗೆ ಗಲಾಟೆ ಮಾಡ್ತಾವನೆ ಅಂತ ಇವ್ರಿಗೆ ಹೇಳಿದ್ರು. ಏನು ಸರ್ ಅಂತ ಇವ್ರು ಕೇಳಿದ್ರು. ಇವ್ರಿಗೂ ಅಭಿಪ್ರಾಯ ಕೇಳೋಕ್ಕೆ ಕರೆದಿದ್ರು. ಈ ಥರ ಹೇಳ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಇವರಿಬ್ಬರೂ DK ಶಿವಕುಮಾರ್ ಹೇಳೋದು ಕರೆಕ್ಟಾಗಿದೆ ಅಂತ ಹೇಳಿದ್ರು. ಅವ್ರ ಎದುರುಗಡೆನೇ ಹೇಳಿದ್ರು, ನೀವು ಹೋಗಬಾರ್ದು, ಬೇರೆ ಬೇರೆನೇ ಹೋಗಬೇಕು ಅಂತ. ವಿಲಾಸರಾವ್ ದೇಶಮುಖ್ ಇನ್ಚಾರ್ಜ್ ಆಗ ಕೊನೆಗೆ ತೀರ್ಮಾನ ತೆಗೆದುಕೊಂಡ್ರು. ಹೋಯಿತು, ಸೋತಾದ್ಮೇಲೆ ತೇಜಸ್ವಿನ ನಾನು ಪಾರ್ಲಿಮೆಂಟ್ ಮೆಂಬರ್ ಮಾಡಿದೆ, ನಿನ್ನ ತಮ್ಮನೋ ನಿನ್ನ ಹೆಂಡ್ತಿನೋ ಮಾಡು ಅಂತ ಹೇಳಿದ್ರು. ನಾನು ಮಾಡಲಿಲ್ಲ. ಆಗ ತೇಜಸ್ವಿನಿ ಕೊಟ್ಟು ನಾವು ಗೆದ್ದೋ, ಸರ್ಕಾರ ಹೋಯಿತು. ಹಿಂಗೆ ಬೇಕಾದಷ್ಟು ಘಟನೆಗಳೆಲ್ಲ ಕೂಡ ಇದೆ. ಅವ್ರು ತೆಗೆದುಕೊಂಡಂಥ ಪ್ರತಿಯೊಂದು ಕಾರ್ಯಕ್ರಮ, ನಾನು ಆವಾಗ ಒಂದು ಮಾತು ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ ಶಕ್ತಿ, ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ, ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಅಂತ ಏನು ಹೇಳ್ತಾ ಇರ್ತೀನಲ್ಲ, ಅವರ ಅವಧಿಯಲ್ಲಿ ಯಾವ ವರ್ಗಕ್ಕಿಲ್ಲ ಅಂತ ಇಲ್ಲ. ಪುಟಾಣಿ ಮಕ್ಕಳು ಬಿಸಿ ಊಟದಿಂದ ಹಿಡಿದು, ಶ್ರೀಶಕ್ತಿಯಿಂದ ಹಿಡಿದು, ಯುವಕರಿಗಿಂದ ಹಿಡಿದು, ಟೆಕ್ನೋಕ್ರಾಟ್ಸ್ಗಿಂದ ಹಿಡಿದು, ಅವತ್ತು IT ಪಾಲಿಸಿ ಏನು ಅವರು ಒಂದು ಫೌಂಡೇಶನ್ ಹಾಕಿದ್ರಲ್ಲ, ಇವತ್ತು ಬೆಂಗಳೂರಿಂದ ಅಂತಾರಾಷ್ಟ್ರ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಇವತ್ತು ಏರ್ಪೋರ್ಟ್ ಜಮೀನು ಬರೀ 6 ಲಕ್ಷಕ್ಕೆ ತೀರ್ಮಾನ ಮಾಡಿದೆ. ನಾನೇನು ತೀರ್ಮಾನ ಮಾಡಿದೆ ಅದಕ್ಕೆ ಒಪ್ಕೊಂಡ್ರು, ಬರೀ 6 ಲಕ್ಷ. ಕೊನೆಗೆ ಮೆಟ್ರೋ ಸಂದರ್ಭ ಬಂತು ಕ್ಯಾಬಿನೆಟಲ್ಲಿ. ನನ್ನ ಜೊತೆ ಇವತ್ತು ಸಗೀರು, ಬೇರೆಯವರೆಲ್ಲ, ಕೃಷ್ಣಪ್ಪ ಎಲ್ಲ ಇಲ್ಲಿಲ್ಲ, ಅವರೆಲ್ಲ ಸಗೀರು ಇದ್ದ, ಆಮೇಲೆ ಬೇರೆ ಇನ್ಯಾರೋ ಒಂದು 2-3 ಜನ ಇದ್ದರು. ದೊಡ್ಡ ಜಗಳ ಆಗೋಯ್ತು ನನಗೆ ಕ್ಯಾಬಿನೆಟ್, ನನಗೂ ಅವ್ರಿಗೂ, ನಮ್ಮ ಮಲ್ಯ ಅವ್ರಿಗೂ ರಿಲೇಷನ್ನು. ಅವರು ಮೆಟ್ರೋ ಇದನ್ನು ಮೋನೋ ರೈಲ್ಗೆ ಅಗ್ರಿಮೆಂಟ್ ಆಗಿತ್ತು, ಜಯೇಶ್ ಪಟೇಲ್ರ ಕಾಲದಲ್ಲಿ ಮೋನೋ ರೈಲ್ಗೆ ಅಗ್ರಿಮೆಂಟ್ ಆಗಿತ್ತು, ಅದನ್ನು ಮುಂದುವರಿಸಬೇಕು ಅಂತ. ನಾನಿಲ್ಲ ಸರ್, ಇದು ಪಾಸಿಬಲ್ ಇಲ್ಲ. ಅಷ್ಟೊತ್ತು ನಾನು UD ಮಿನಿಸ್ಟರ್ ಆಗಿದ್ದೆ. ಕೋಆಪ್ರೇಷನ್ ಬಿಟ್ಬಿಟ್ಟು UD, ನಾನು ಯಾವ್ದು ಕೇಳಿದ್ರು ಅದು ಕೊಡ್ತಾಯಿದ್ರು, ಅದು ಬೇರೆ ವಿಚಾರ. ಹಂಗೆ UD ತೊಗೊಂಡಿದ್ದೆ, ಒಂದಷ್ಟು ದಿನ 2 ವರ್ಷ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ಮಾಡಿ UD ಹೋಗಿದ್ದೆ. UD ಹೋದ ತಕ್ಷಣ ಕೊನೆಗೆ ಅವ್ರಿಗೂ ರಂಗನಾಥ್ ಇವ್ರಿಗೂ ಬಾಂಧವ್ಯ ಚೆನ್ನಾಗಿತ್ತು, ನಮ್ಮ ಅನಂತಕುಮಾರ್ಗೂ ಮತ್ತು ಪ್ರೈಮ್ ಮಿನಿಸ್ಟರ್ಗೂ. ಅವ್ರು ಹೋದಾಗ ಕೇಳಿದಾಗ ಕೊನೆಗೆ ನಾನಿಲ್ಲ ಸರ್, ಕೊಡೋಕ್ಕಾಗಲ್ಲ, ನೀವು ಮಾಡೋಕ್ಕಾಗಲ್ಲ, ಅದು ಮಕ್ಕಳು ಬೊಂಬೆ ಥರ ಇದೆ ಸರ್, ಈ ಕರ್ನಾಟಕಕ್ಕೆ ಅದು ಸರೋಗಲ್ಲ ಅಂತ ಹೇಳಿದೆ. ಏನು ಸಿಟ್ಟು ಮಾಡಿಕೊಂಡು ಕೊನೆಗೆ ಆಯ್ತು, ಏನು ಮಾಡಬೇಕು ಅಂತ ಹೇಳಿದೆ. ಇಲ್ಲ ಸರ್, ನೀವು ಬೇರೆ ಯೋಚನೆ ಮಾಡೋದು ಸರ್. ಯಾಕೆ ನನ್ನ ಸಗೀರ್ನ CM ಲಿಂಗಪ್ಪ, ಇನ್ನೊಂದು ಮುಳ್ಳ ಸುಬ್ರ, ಒಂದು 5-6 ಜನ ಟೀಮ್ ಮಾಡಿ ಇವ್ರಿಗೆ ಹೇಳ್ಬಿಟ್ಟು ವಿದೇಶಕ್ಕೆ ಕಳಿಸಿದ್ರು. ನಮ್ಮನ್ನ 10-15 ದಿನ ಹೋಗಿ ಪ್ರಪಂಚ ಎಲ್ಲ ಟೂರ್ ಮಾಡ್ಕೊಂಡು ಬಂದು ಒಂದು ರಿಪೋರ್ಟ್ ಕೊಟ್ಟು ಡೆಲ್ಲಿಗೆ ಬಂದು ನಮ್ಮ ಮೆಟ್ರೋ ನೋಡ್ದು. ಅಲ್ಲಿ ಈ ಮೆಟ್ರೋ ನಮ್ಮ ರಾಜ್ಯಕ್ಕೆ ಸೂಟ್ ಆಯ್ತದೆ ಅಂತ ಕೊಟ್ಟು ಅದನ್ನು ಅವ್ರು ಅಕ್ಸೆಪ್ಟ್ ಮಾಡಿದ್ರು. ಎತ್ಕೊಂಡೋಗಿ ನನ್ನ ಕರ್ಕೊಂಡು ಪ್ರೈಮ್ ಮಿನಿಸ್ಟರ್ ಹತ್ರಕ್ಕೆ ಹೋದರು. ಅನಂತಕುಮಾರ್ ಬಂದಿದ್ದು ಅವತ್ತು ಜೊತೆಯಲ್ಲಿ. ಅಲ್ಲೊಬ್ಬ ಶ್ರೀಧರನ್ ಅಂತ ಒಬ್ಬರು ಇದ್ದರು, ಅವ್ರ ಆಫೀಸರ್ಸ್, ಅವ್ರನ್ನೂ ಕರೆದ್ರು. ಕೊನೆಗೆ ಮೆಟ್ರೋ ಬಂತು. ಹಿಂಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಒಂದು ಸಾಕ್ಷಿ ಗುಡ್ಡೆನ ಅವ್ರು ಬಿಟ್ಟೋಗಿದ್ದಾರೆ. ಇವತ್ತು ನಾನು ಯಾಕೆ ಇಲ್ಲಿ ಈ ಸಭೆನ ಇಲ್ಲಿ ಮಾಡಬೇಕು ಅಂತೇಳಿ ತರಾತುರಿಂದ ಇಲ್ಲಿ ಮಾಡಿದೆ ಅಂತಂದರೆ, ಈ ಜಾಗ ನಮ್ಮದಲ್ಲ. ಈ ಜಾಗ ನಾನೇನು ಇಲ್ಲಿ ನಿಂತಿದ್ದೇನಲ್ಲ, ಈ ಜಾಗ ನಮ್ಮದಲ್ಲ. ಈ ಜಾಗ ಟೂರಿಸಂ ಕಾರ್ಪೊರೇಷನ್ದು. ಇದು KSTDCಗೆ ಅಲಾಟ್ಮೆಂಟ್ ಆಗೋಗಿತ್ತು. ಅದು ಮಾತ್ರ ನಮ್ಮದು. ಈ ಕೆಂಚೇಗೌಡ ಏನು ಮಾಡ್ದ, ಈ ನಮ್ಮ ಇವನು ಮಂತ್ರಿ ಇದ್ದ ರೋಷನ್ ಬೇಗು ಎಲ್ಲ, ಕೆಂಚೇಗೌಡ ಎಲ್ಲ
ಹಾಂ ಹಾಂ ಬೆಂಗಳೂರು ಇಲ್ಲ, ಟೂರಿಸಂ ಮಂತ್ರಿ, ಅದ್ರ ಜೊತೆ ಟೂರಿಸಂ ಮಿನಿಸ್ಟರ್ ಇದ್ದ, ಟೂರಿಸಂ ಏನೋ ಇದ್ದಂಥ ಸಂದರ್ಭದಲ್ಲಿ ಸರ್ ಈ ಕಾಂಗ್ರೆಸ್ ಆಫೀಸ್ನ ಹಿಂದೆ ಇದೆಯಲ್ಲ ಇದನ್ನೇನಾದ್ರು ಮಾಡಿ ನಮ್ಗೆ ಮಾಡಿಕೊಡಿ ಅಂತ ಅವ್ರು ಇನ್ನೂ ಕಟ್ಟಿರಲಿಲ್ಲ ಅಂತ ಕೆಂಚೇಗೌಡ ಹೇಳ್ದ. ನಾನು ಹೌದು ಸರ್ ಜಾಗ ಇಲ್ಲ, ಜಾಗ ಸಾಲ್ತಾ ಇಲ್ಲ, ಇನ್ನು ಮೇಲ್ಗಡೆ ಕಟ್ಟಿರಲಿಲ್ಲ ಅದನ್ನು, ಖರ್ಗೆ ಸಾಹೇಬರು ಅದನ್ನು ಕಟ್ಟಿರಲಿಲ್ಲ, ಖರ್ಗೆ ಸಾಹೇಬರು ಕಟ್ಟಿದ್ರು, ಮೇಲೆ ಕೆಳಗಡೆ ಮಾತ್ರ ಇತ್ತು. ಸೊ ಅದಕ್ಕೆ ಕೃಷ್ಣರಾಯರ ಕಾಲದಲ್ಲಿ ಅದು ಕಟ್ಟಿದ್ದು. ಸೊ ಆಗ ಬಂದ್ಬಿಟ್ಟು ಕರೆಸ್ಬಿಟ್ಟು ನೋಡ್ರಿ ಅದನ್ನು ಕಾಂಗ್ರೆಸ್ ಆಫೀಸ್ಗಂತ ಈ ಕೆಂಚೇಗೌಡ ಹೇಳ್ತಾ ಇದ್ದಾನೆ ಮಾಡಿರಿ ಅಂತ. ಆಮೇಲೆ ಇದಾದ ಟೂರಿಸಂ ಚೀಫ್ ಮಿನಿಸ್ಟರ್ ಹೇಳ್ತಾನೆ ತಗೋಬಾರ ಕ್ಯಾಬಿನೆಟ್ಗೆ ಅಂತೇಳಿ ಒಂದೇ ಸತಿ ಅರ್ಜಿ, ನಾನು ಅಡ್ಮಿನಿಸ್ಟ್ರೇಟಿವ್ ಜನರಲ್ ಸೆಕ್ರೆಟರಿ, ಆಗ ನಾನು ಸೇನ್ ಆಗ್ತಿರಲಿಲ್ಲ, ನಾನೇನಿದ್ರು ನಮ್ಮ ಸುದರ್ಶನ್ ಕೈಲಿ ವಾಸ್ತವನ ಕೈಲಿ ಕಾಗದಗಳು ಸೇನ್ ಹಾಕ್ಸ್ತಿದ್ದೆ, ಅವ್ರ ಕೈಲಿ ಸೇನ್ ಹಾಕ್ಸ್ತಿದ್ದೆ ಅಡ್ಮಿನಿಸ್ಟ್ರೇಷನ್ ಜನರಲ್ ಸೆಕ್ರೆಟರಿ ಆದರೂ ಕೂಡ. ಆಮೇಲೆ ಅವ್ರ ಕೈಲಿ ಸೇನ್ ಹಾಕ್ಸಿಸಿ ಎತ್ಕೊಂಡು ಕೊಟ್ಟು ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ಈ ಜಾಗ ಅವರು ಟೂರಿಸಮಿಂದ ಕಿತ್ತಾಕ್ಬಿಟ್ಟು ಕಾಂಗ್ರೆಸ್ ಆಫೀಸ್ಗೆ ಕಟ್ಟೋದಕ್ಕೆ ಇವತ್ತು ನಾವು ಈ ಭಾರತ್ ಜೋಡೋ ಭವನವನ್ನು ಇವತ್ತು ನಾವು ಇಲ್ಲಿ ಕಟ್ಟಿದ್ದೀವಿ. ಹಂಗೆ ಪಾರ್ಟಿ ವಿಚಾರದಲ್ಲಿ ಯಾವತ್ತಿಲ್ಲ. ಇನ್ನೊಂದು ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ, ವೆನ್ ಹಿ ವಾಸ್ ಎ ಚೀಫ್ ಮಿನಿಸ್ಟರ್ ಕಾಂಗ್ರೆಸ್ ಅಧ್ಯಕ್ಷನ ಮನೆಗೆ ಕರಿತಿರಲಿಲ್ಲ. ಕಾಂಗ್ರೆಸ್ ಅಧ್ಯಕ್ಷನ ಹತ್ರಕ್ಕೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷಕ್ಕೆ ಚೀಫ್ ಮಿನಿಸ್ಟರ್ ಹುಡುಕೊಂಡು ಹೋಗ್ತಿದ್ರು. ಇವತ್ತೇನು ಜನಾರ್ದನ್ ಪೂಜಾರಿ ಒಂದು ದಿನನೂ ಅವ್ರ ಮನೆಗೆ ಹೋಗಿರಲಿಲ್ಲ. ಏನ್ರಿ ಯಾರು ನೋಡಿದ್ದೀರಾ ಅವ್ರ ಮನೆಗೆ ಹೋಗಿರೋದು? ಜನಾರ್ದನ್ ಪೂಜಾರಿ ಯೂಸ್ ಟು ಕಮ್ ಟು ಕಾಂಗ್ರೆಸ್ ಆಫೀಸ್ ಟು ಮೀಟ್ ದಿ PCC ಪ್ರೆಸಿಡೆಂಟ್. AICC ಜನರಲ್ ಸೆಕ್ರೆಟರಿ ಬರ್ತಾ ಇದ್ದಾರೆ ಅಂತಂದರೆ ಇವರು ಅಂಬಿಕಾ ಸೋನಿ ಇರ್ಬೋದು, ಇಲ್ಲ ಬೇರೆ ನಮ್ಮ ವೈಲಾರ್ ರವಿ ಅವರು ಇರ್ಬೋದು, ಗುಲಾಂ ನಬಿ ಇರ್ಬೋದು, ಇವ್ರು ಹೋಗಿ ಏರ್ಪೋರ್ಟಲ್ಲಿ ಅವ್ರನ್ನ ರಿಸೀವ್ ಮಾಡ್ಕೋತಿದ್ರು. ಅಷ್ಟು ಒಂದು ಪಕ್ಷಕ್ಕೆ ಯಾವ ರೀತಿ ಗೌರವ ಕೊಡಬೇಕೋ ಆ ಗೌರವನ ಕೊಟ್ಕೊಂಡು ಅವರು ಬರ್ಕೊಂಡು ಬರ್ತಿದ್ರು. ಅಂಥ ಒಂದು ಪಕ್ಷಕ್ಕೆ ಒಂದು ದೊಡ್ಡ ಗೌರವನ ಕೊಟ್ಕೊಂಡು ಬರ್ತಾಯಿದ್ರು. ನನ್ನ ಅವರ ಸಂಬಂಧ, ನನ್ನ ಅವರ ವಿಚಾರ ಈಗಿರೋದು ಬೇರೆ ಬೇರೆದು ಘಟನೆಗಳು. ಅವ್ರಿಗೆ ಕೋಡೇಶ್ ಅವರು, ಈ ಮಲ್ಯ ಅವರು, ಆದಿಕೇಶಲು, JP ನಾರಾಯಣ ಸ್ವಾಮಿ ಇವರೆಲ್ಲ ಬೇಕಾದ್ರೆ ಸಹಾಯ ಮಾಡ್ತಾಯಿದ್ರು. ರಾಜಕೀಯದ ಉದ್ದಗಲಕ್ಕೂ ಬೇಕಾದ್ರೆ ಸಹಾಯ ಮಾಡಿದ್ದಾರೆ. MC ನಾಣಯ್ಯ ಅವರೆಲ್ಲ ಸೇರಿ ಒಂದು ಕೌನ್ಸಿಲಲ್ಲಿ ಇವರಿದ್ದರು. ಕೌನ್ಸಿಲಲ್ಲಿ ನಮ್ಮ ಉಗ್ರಪ್ಪ ಇವರೆಲ್ಲ ಕೌನ್ಸಿಲಲ್ಲಿ ಇದ್ದರು. BL ಶಂಕರು ಇವರೆಲ್ಲ ಸುದರ್ಶನ್ ಎಲ್ಲ ಇದ್ದರು, ಸಭಾಪತಿ ಇದ್ದರು. ಏನೊಂದು ಭಾಷಣ ಮಾಡಿಬಿಟ್ರು ಟೀಕೆ ಅಂತಂದರೆ ನೀವೆಲ್ಲ ಮಾರ್ಕೊಬಿಟ್ಟಿದ್ದೀರಿ, ಅದು ಮಾಡಿಬಿಟ್ಟಿದ್ದೀರಿ, ರಾಜ್ಯಕ್ಕೆ ಇದಾಗಿದೆ, ಥರ್ಡ್ ಸಿಂಗ್ ಆಗ್ತಾ ಇದೆ, ಅದಾಗ್ತಾಯಿದೆ, ಇದಾಗ್ತಾ ಇದೆ. ಬರೀ 26,000 ಕೋಟಿ ರೂಪಾಯಿ ಬಜೆಟ್ ಅವತ್ತು. ಇವತ್ತು ಅವ್ರು ಹೇಳ್ದಂಗೆ 3 ಕೋಟಿ 3.5 ಲಕ್ಷ ಕೋಟಿ ಮೇಲೆ ಬಜೆಟ್ ಇದೆ. ಅಷ್ಟರಲ್ಲಿ ಆ ಸಂದರ್ಭದಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡ್ಬಿಟ್ರು ಅವರು. ತೀರ್ಮಾನ ಯಾವ ಕಾರಣಕ್ಕೂ ಬೇಡ ಅಂಥೇಳಿ ಥರ್ಡ್ಸ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಕೊನೆಗೆ ಬ್ರಿವರೇಜ್ ಕಾರ್ಪೊರೇಷನ್ನ ಮಾಡಿ ಇವತ್ತು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಏನಾದ್ರು ನಮ್ಮ ರಾಜ್ಯಕ್ಕೆ ಒಂದು ಶಕ್ತಿ ಬಂದು ಅಡಿಪಾಯ ಬಂದಿದೆ ಅಂತಂದರೆ ಇದು SM ಕೃಷ್ಣರವ್ರು ತೆಗೆದುಕೊಂಡಂಥ ಒಂದು ನಿರ್ಧಾರ. ಮಕ್ಳಿಗೂ ತೆಗೆದುಕೊಂಡ್ರು. ಆಮೇಲೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ JH ಪಟೇಲ್ ಕಾಲದಲ್ಲಿ 1 ಲಕ್ಷ ಇತ್ತು ಒಂದು ಪಂಚಾಯತಿಗೆ. ತಿರ್ಗಾ ಅದಾದಮೇಲೆ ನಾವು ಬಂದ ಮೇಲೆ 5 ಲಕ್ಷ ಆಯಿತು. ಸೋನಿಯಾ ಗಾಂಧಿ ಅವ್ರನ್ನ ಕರೆಸಿ ಇದೇ ನಮ್ಮ ವಿನಯ್ ಕುಲಕರ್ಣಿ ಅವ್ರ ಕ್ಷೇತ್ರದಲ್ಲಿ ಇನ್ನೊಬ್ಬ MLA ಅಲ್ಲಿ ಟೌನಲ್ಲಿ ಮಾಡಿದ್ರೆ ಬೇರೆಯವ್ರ ಅಧ್ಯಕ್ಷತೆ ಮಾಡಬೇಕಾಯ್ತದೆ ಅಂತ ಈಗ ಅವ್ರ ಕ್ಷೇತ್ರದಲ್ಲಿ ಬೇಲೂರು ಘೋಷಣೆ ಅಂತ ಮಾಡಿ 26 ಇಲಾಖೆನ ನಾವು ಸೇರಿಸಿ ಆಗ ಸುಮಾರು ಒಂದು 25-26 ಲಕ್ಷ ರೂಪಾಯಿ ಒಂದು ಪಂಚಾಯತಿಗೆ ದುಡ್ಡು ಬರೋ ರೀತಿಯಲ್ಲಿ ಮಾಡಿ ಅದಕ್ಕೊಂದು ಶಕ್ತಿ ತುಂಬಿದ್ದು. ಹಿಂಗೆ ಒಂದು ಇಲಾಖೆ ಒಂದು ವಿಚಾರ ಅಲ್ಲ, ಅಷ್ಟೆಲ್ಲ ಕೂಡ ಮಾಡಿ ಬೇಲೂರು ಘೋಷಣೆ ಮಾಡಿ ಕೊನೆಗೆ ರೂರಲ್ ಡೆವಲಪ್ಮೆಂಟು, ಅರ್ಬನ್ ಡೆವಲಪ್ಮೆಂಟ್ಗೆ ಒಂದು ದೊಡ್ಡ ಶಕ್ತಿ ಕೊಟ್ಟು ಇವತ್ತು ಕರ್ನಾಟಕ ರಾಜ್ಯಕ್ಕೆ ಒಂದು ಹೊಸ ಫೌಂಡೇಶನನ್ನು ಹಾಕಿದ್ರು. ಹಂಗೆ ಇವತ್ತು ಹೊಸ ಕರ್ನಾಟಕದ ನಿರ್ವಹಣೆಗೆ ಒಬ್ಬ ಧೀಮಂತ ನಾಯಕ, ಇವತ್ತು ಆಧುನಿಕ ಕರ್ನಾಟಕದ ಒಂದು ಮಹಾ ಶಿಲ್ಪಿ, ಬೆಂಗಳೂರಿನ ಜಾಗತಿಕ ಮಟ್ಟಕ್ಕೆ ಇದನ್ನು ತೆಗೆದುಕೊಂಡೋಗಿದ್ದು. ನಾನು ಆಗಾಗ ಹೇಳ್ತಾ ಇದ್ನಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಏರ್ಪೋರ್ಟ್ ಫೌಂಡೇಶನ್ಗೆ ಬಂದಿದ್ದು. ಆಗ ಹೇಳಿದ್ರು, ನಾನು ಎಷ್ಟೋ 3-4 ಕಡೆ ಈ ಭಾಷಣದಲ್ಲಿ ಹೇಳಿದ್ದೇನೆ, ವರ್ಲ್ಡ್ ಲೀಡರ್ಸ್ ಫಸ್ಟ್ ಯೂಸ್ ಟು ಕಮ್ ಟು ಡೆಲ್ಲಿ, ದೆನ್ ದೇ ಯೂಸ್ ಟು ಗೋ ಟು ಕಲ್ಕತ್ತಾ, ದೆನ್ ದೇ ಯೂಸ್ ಟು ಗೋ ಟು ಮುಂಬೈ, ದೇ ಯೂಸ್ ಟು ಗೋ ಟು ಬೆಂಗಳೂರು, ದೇ ಯೂಸ್ ಟು ಗೋ ಟು ಚೆನ್ನೈ. Now the situation has changed. Those leaders are first coming to Bangalore and then they are coming to Delhi ಅಂತೇಳಿ SM ಕೃಷ್ಣರವರು ಮುಖ್ಯಮಂತ್ರಿ ಆಗಿದ್ದಾಗ ಆಡಿದಂಥ ಮಾತು ಅಟಲ್ ಬಿಹಾರಿ ವಾಜಪೇಯಿಯವರು ಇವತ್ತು ಇದೆ. ಸೊ ಹಂಗೆ ಇವತ್ತು ಭಾಳ ಅವ್ರು ಮಾತಾಡಬೇಕಾದ್ರೆ ಭಾಳ ತೂಕ. ಮತ್ತೊಂದು ಮೊಯ್ಲಿ ಸಾಹೇಬ್ ಹೇಳ್ದಂಗೆ
ಪ್ರತಿ ಒಂದೊಂದು ಮಾತುಗೂ ಭಾಳ ತೂಕದಿಂದ ಯಾರ ಮನ್ಸಿಗೂ ನೋಯಿಸ್ಲಿಲ್ಲ. ನನಗೆ ನನ್ನ ಬಟ್ಟೆ ಸರಿಯಾಗಿ ಆಗ್ತಿರ್ಲಿಲ್ಲ, ಸ್ವಲ್ಪ ಹೆಂಗೆ ದೊಳೆ ಪಗಳೆ ಆಡ್ಕೊಂಡು ಹುಡುಗಾಟ ಇನ್ನು ನಡೀತಾ ಇತ್ತು. ಒಂದಿನ ಮೇಲ್ಕಿ ಕೆಳಗಡೆ ನೋಡ್ತಾ ಇದ್ರು, ಏನು ನೋಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಆಟಿನವ್ರಲ್ಲಿ ಬಂದೆ, ಬಾಯಿಗೆ ಆಟಿನ ಅಂತ ಕರೆದ್ರು. ಇವನಿಗೆ ಸ್ವಲ್ಪ ಬಟ್ಟೆ ಹೊಲಿಸೆ ಅಂತ ಅಂದರು. ಸೊ ಬಾಂಬೆಯಿಂದ ನನ್ನ ಫ್ರೆಂಡು ಒಬ್ಬರನ್ನ ಟೈಲರ್ ಅವರೇ ಕರೆಸ್ಬಿಟ್ಟು ಒಂದು 10 ಜೊತೆ ಬಟ್ಟೆನ ನನಗೆ ಹೊಲಿಸಿ ಹೆಂಗೆ ಬಟ್ಟೆ ಹಾಕಬೇಕು ಅಂತ ಸ್ವಲ್ಪ ಹೇಳ್ಕೊಟ್ರು ಬಟ್ಟೆ ಹೊಲ್ಸೋಕ್ಕೆ. ಆ ರೀತಿ ಅವ್ರು ತಯಾರು ಮಾಡ್ತಿದ್ರು. ರೀಸೆಂಟಾಗಿ ನನಗೆ ಬೈಸ್ಕೊಂಡೆ ನಾನು. ಅವ್ರು ಯಾವಾಗಲೂ ಬೈತಿಲ್ಲ, ಅವ್ರು ಹೇಳ್ದಂಗೆ ಮಖ ತಿರ್ಸ್ಕೊಂಡು ಹೊಂಟೋಗ್ತಿದ್ರು, ಮಖ ತಿರ್ಸ್ಕೊಂಡು ಹೊರಟೋಗ್ಬಿಡ್ತಿದ್ರು. ಏನಾದ್ರು ತಪ್ಪು ಮಾಡಿದೆ, ಬೇಕಾದಷ್ಟು ಆಗಿದೆ ಅಂತ ಘಟನೆಗಳೆಲ್ಲ, ಬೇಕಾದಷ್ಟು ಅದು ಯಾವುದೋ ಎಲೆಕ್ಷನ್ಗಳಲ್ಲಿ, ಲೋಕಲ್ ಬಾಡಿ ಎಲೆಕ್ಷನ್ಸಲ್ಲಿ, KMF ಎಲೆಕ್ಷನಲ್ಲಿ, ಇವೆಲ್ಲ ಸ್ವಲ್ಪ ನನ್ನ ಮೇಲೆಲ್ಲ ಸಿಟ್ಟು ಮಾಡ್ಕೊಂಡದ್ರಿಂದ ಬೇಕಾದಷ್ಟು ಘಟನೆಗಳಿದೆ. ಕೆಲವರೆಲ್ಲ ಹೋಗಿ ಚಾಡಿ ಹೇಳ್ತಿದ್ದೆಲ್ಲ ಬೇಕಾದಷ್ಟು ಇದೆ. ಅವೆಲ್ಲ ಏನೇನೋ ಇದೆ, ಅದೆಲ್ಲ ಬೇರೆ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಮೊನ್ನೆ ರೀಸೆಂಟಾಗಿ ನನಗೊಂದು ಸತಿ ಬೈದಿದ್ದು ಯಾವಾಗ ಅಂತಂದರೆ, ನಾನು ಜೈಲಿಂದ ಬಂದು ಈಚೆ ಆದಮೇಲೆ ನಾನು ಹಿಂಗೆ ನನಗೆ ಅಪೋಸಿಷನ್ ಲೀಡರ್ ಮಾಡಬೇಕು ಅನ್ನೋದು ಒಂದು ಚಿಂತನೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಬಿಟ್ಟಿದ್ರು. ಅಷ್ಟೊತ್ತಿಗೆ ದಿನೇಶ್ ಗುಂಡೂರಾವ್, ಸಿದ್ದರಾಮಯ್ಯನವರು ಇಬ್ಬರು ರಾಜೀನಾಮೆ ಕೊಟ್ಬಿಟ್ಟಿದ್ರು. ಕೊಟ್ಟಿದ್ದಾಗ ಅಪೋಸಿಷನ್ ಲೀಡರ್ ನನ್ನ ಮಾಡಬೇಕು ಅನ್ನೋದು ಒಂದು ದೊಡ್ಡ ಚರ್ಚೆ ನಡೀತಾ ಇತ್ತು. ನನಗೆ ಜೈಲಲ್ಲಿದ್ದಾಗ ಬಂದು ಸೋನಿಯಾ ಗಾಂಧಿ ನನಗೇನು ಹೇಳಿದ್ರು, ನಾನು ಇಲ್ಲ ಹೇಳಕ್ಕೆ ನಾನು ತಯಾರಿಲ್ಲ. ಅದಾದಮೇಲೆ ಏನು ಹೇಳಿದ್ರು ಅದನ್ನು ನಾನು ಇಲ್ಲಿ ಹೇಳಕ್ಕೆ ನಾನು ತಯಾರಿಲ್ಲ. ನಾನು ಸುಮ್ಮನೆ ಇದ್ದಕ್ಕಿದ್ದಂಗೆ ನನಗೆ ಕಾರು ಮನೆಗೋಸ್ಕರ ನಾನು ರಾಜಕಾರಣ ಮಾಡೋದಿಲ್ಲ, ನನಗೆ ಅವಶ್ಯಕತೆ ಇಲ್ಲ, ನನಗೆ ವಿರೋಧ ಪಕ್ಷದ ನಾಯಕ ಅಂತ ಪೇಪರೆಲ್ಲ ಬರೆದು ಬಿಟ್ಟಿದ್ರು. ನಾನು ಇಲ್ಲ ಅಂತ ಹೇಳ್ಬಿಟ್ಟಿದ್ದೆ. ಅದನ್ನು ಟಿ ವಿಲಿ ನೋಡ್ಬಿಟ್ಟವ್ರೆ. ಟಿ ವಿಲಿ ನೋಡ್ಬಿಟ್ಟು ಫೋನ್ ಮಾಡಿಬಿಟ್ಟು, ಏನು ನಿನ್ನ ಬೆಲೆ ಗೊತ್ತಿದೆಯಾ ನಿನಗೆ? ಅದೊಂದು ಕಾನ್ಸ್ಟಿಟ್ಯೂಷನ್ ಪೋಸ್ಟು, ನೀನು ಕಾರು ಬಂಗ್ಲಾಗೆ ನಿನಗೆ ಯಾರು ಆ ಸ್ಥಾನ ಕೊಡ್ತಾರಾ? ಎಂತೆಂಥವ್ರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ, ನೀನು ಹಂಗೆಲ್ಲ ಮಾತಾಡೋದು ಸರಿ ಇಲ್ಲ, ಯು ಹ್ಯಾವ್ ಟು ರೆಕ್ಟಿಫೈ ದಟ್ ಮಿಸ್ಟೇಕ್ ಅಂತೇಳಿ ನನಗೆ ಫೋನಲ್ಲಿ ಬೈದರು. ಆಮೇಲೆ ಇನ್ನೊಂದು ವಾರ ಆದಮೇಲೆ ಯಾವುದೋ ಸಂದರ್ಭದಲ್ಲಿ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿ ಅದನ್ನು ರೆಕ್ಟಿಫೈ ಮಾಡಿದೆ. ಆಮೇಲೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆದೆ, ಇಲ್ಲೇ ಅಧಿಕಾರ ತೆಗೆದುಕೊಂಡೆ. ಇವತ್ತು ಇಷ್ಟೆಲ್ಲ ಒಂದು ದೊಡ್ಡ ಸೇವೆ ಮಾಡೋಕ್ಕೆ ಕಳೆದ 4.5 ವರ್ಷದಿಂದ 5 ವರ್ಷದಿಂದ ಒಂದು ಅವಕಾಶ ಸಿಕ್ಕಿದೆ. ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಹಂಗೆ ಇವತ್ತು ಭಾಳ ಪ್ರತಿ ಮಾತಲ್ಲೂ ಕೂಡ ಅಪೋಸಿಷನ್ ಪಾರ್ಟಿಗೆ ಎಷ್ಟು ಚುಚ್ಚಿ ಶಾಲಲ್ಲಿ ಹೊಡೆದಂಗೆ ಚುಚ್ಚಿದ್ರು ಅಂತಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಒಂದು ಅವ್ರು ಹೇಳ್ದಂಗೆ ಪ್ರತಿಯೊಂದು ಪೊಲಿಟಿಕಲ್ ಡಿಸಿಷನ್ಸ್ಗೆ ನಾವೇನೇ ಮಾಡೋದು, ಒಂದು ಹೇಳ್ತೀನಿ ಕೇಳಿ. ನಮ್ಮ KM ನಾಗರಾಜ್ ಸೀಟ್ ಕೊಡಬೇಕು ಅಂತ ತೀರ್ಮಾನ ಆಗಿತ್ತು ಬಸವನಗುಡಿಲಿ, ಅದು ಒಕ್ಕಲಿಗರಿಗೆ ಕೊಡಬೇಕು ಅಂತ. ಆಮೇಲೆ ರಾಜಾಜಿನಗರದಲ್ಲಿ ಇವ್ರಿಗೆ ಅಲ್ಲಬ್ ನಾಗರಾಜ್ ಕೊಡಬೇಕು ಅಂತ ಮಾಜಿ ಮೇಯರ್ ಮಾಡಿದ್ರು. ಸರ್ ಪೊಲಿಟಿಕಲಿ ಹಂಗೆ ಆಗಲ್ಲ ಸರ್, ನೀವು ಸಿಕ್ಕಿ ನಾಗರಾಜ್ ಕೊಡಬೇಕು ಅಂತ ತೀರ್ಮಾನ ಆಯಿತು. ಫೈನಲ್ ಆಗೋಗಿತ್ತು. ಆಮೇಲೆ ಕೊನೆಗೆ ಸರ್ ಹಂಗಾಗಲ್ಲ, KM ನಾಗರಾಜ್ ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಇಲ್ಲೆಲ್ಲ ಮುಲ್ಗುಂದಿದ್ದಾನೆ, ಅವನಿಗೆ ಹೆಲ್ತ್ ಪ್ರಾಬ್ಲಮ್ ಇದೆ, ಬೇಡ, ಅವನು ಇದು ಕೌನ್ಸಿಲರ್ ಕಾರ್ಪೊರೇಟ್ರು, ಅವನು ಗೆಲ್ತಾನೆ ಸರ್, ಅವನು ಶೆಡ್ಯೂಲ್ ಕ್ಯಾಸ್ಟ್ ಹುಡುಗ, ಏನೋ ಮಾಡ್ತಾನೆ ಅಂದ ತಕ್ಷಣ ಒಪ್ಕೊಂಡವರು. KM ನಾಗರಾಜ್ ಆಮೇಲೆ ಏನೋ ಮಾಡೋಣ, ಅಲ್ಲೂ SM ನಾಗರಾಜ್ ಇವನಿಗೆ ರಾಜನಗರಕ್ಕೆ ಮಾಡೋಣ ಅಂತೇಳಿ ನರೇಂದ್ರ ಬಾಬುಗೆ, ಇಬ್ಬರು ಬ್ಯಾಕ್ವರ್ಡ್ ಕ್ಲಾಸ್, ಒಬ್ಬ SC ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್, ಇಬ್ಬರು ಒಕ್ಕಲಿಗೆ ಕೊಡೋ ಸೀಟು. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಅವರು ಜಾತಿ ಮೇಲೆ ರಾಜಕಾರಣ ಮಾಡಿದವರಲ್ಲ. ಪ್ರತಿ ಸಂದರ್ಭದಲ್ಲೂ ಯಾರನ್ನೇ ಕೂಡ ನಮ್ಮವನು, ಜಾತಿಯವನು, ಒಕ್ಕಲಿಗರವನು, ಇವನು ಮೇಜರ್ ಕಮಿಟಿ, ಇವನು ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಯಾವ ಸಂದರ್ಭದಲ್ಲೂ ಕೂಡ ಅವ್ರು ಯೋಚನೆ ಮಾಡ್ತಾರೆ. ಪ್ರತಿಯೊಂದು ಟಿಕೆಟ್ ಕೊಡುವಂಥ ಸಂದರ್ಭದಲ್ಲಿ ನಮ್ಮ MP ಗಳಂತೂ ಬೇಕಾದಷ್ಟು ಕಾಟ ಕೊಡ್ತಾಯಿದ್ರು ಬಿಡಿ. ಆಗಿದ್ದಂಥ MP ಗಳೆಲ್ಲ ಸೇರಿ ಅವ್ರ ಇದನ್ನು ಜೊತೆಗೆ ತೆಗೆದುಕೊಂಡು ಹೋಗೋಂಥ ಸಂದರ್ಭ ಮಾಡಿದ್ದೆ ನಮ್ಮ MP ಗಳು. ಬೇರೆ ಅವ್ರಿಗೆ ಜಾಸ್ತಿ ಇನ್ಫ್ಲೂಯೆನ್ಸ್ ಮಾಡಿದ್ದು ಇದ್ದಾರೆ. ಅವತ್ತು ಜಾಫರ್ ಇರ್ಬೋದು, ಬಸವರಾಜ್ ಇರ್ಬೋದು, ಬೇರೆಯವ್ರು ಬಂಗಾರಪ್ಪನವ್ರೊಬ್ಬರು ಬಿಟ್ಟು ಮಿಕ್ಕಿದವರೆಲ್ಲ ಸೇರಿ ಭಾಳ ಪ್ರೆಷರ್ ಬಿಲ್ಡಪ್ ಮಾಡಿಬಿಟ್ಟು ಅವ್ರಿಗೆ ಜೊತೆಗೆ ತೆಗೆದುಕೊಂಡು ಹೋಗೋಂಥ ಅವ್ರಿಗೆ ಅನುಕೂಲಕ್ಕೋಸ್ಕರ ಮಾಡಿ ನಮ್ಮ ಸರ್ಕಾರಕ್ಕೆ ಬೇಕಾದಷ್ಟು ಸಮಸ್ಯೆ ಆಯಿತು ಬಿಡಿ, ಅದನ್ನೆಲ್ಲ ಬೇರೆ ಚರ್ಚೆ. ಬಟ್ ಇವತ್ತು ಲಾಸ್ಟಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡಾಗ ನಾನು ದೇಶಪಾಂಡೆ ಇನ್ನೊಂದಷ್ಟು ಜನ ಇದ್ದು, ನಾನು ಹೇಳಿದೆ ಅವ್ರಿಗೆ ಪಾರ್ಟಿ ಬಿಟ್ಟು ಹೋಗೋಂಥ ಸಂದರ್ಭದಲ್ಲಿ ನನಗೆ ಡೆಲ್ಲಿಯಿಂದ ಫೋನ್ ಮಾಡಿ ಹೇಳಿದ್ರು. ಆಮೇಲೆ ಸಿಗ್ತಿರ್ಲಿಲ್ಲ, ನನಗೆ ಕನೆಕ್ಟ್ ಮಾಡೋದು, ನಾನು ಅಹಮದ್ ಪಟೇಲ್ಗೂ ಗುಲಾಮ್ ನಬಿ ಆಜಾದ್ಗೂ ಕನೆಕ್ಟ್ ಮಾಡಿದೆ. ಅವ್ರು ಯಾವುದೋ ಒಂದು ವೈಯಕ್ತಿಕವಾದ ಕಾರಣಕ್ಕೆ ಅವರು ಈ ತೀರ್ಮಾನನ ತೆಗೆದುಕೊಳ್ಬೇಕಾಯಿತು. ಅಂದರೂ ನಾನು ಹೇಳಿದೆ ಲಾಸ್ಟಲ್ಲಿ, ಸರ್ ಬಿಫೋರ್ ಯು ಡೈ ಯು ಶುಡ್ ಡೈ ಆಸ್ ಎ ಕಾಂಗ್ರೆಸ್ ಮ್ಯಾನ್, ದಟ್ ಇಸ್ ವಾಟ್ ನಿಮ್ಮ ಹತ್ರ ನಾನು ಕೇಳ್ತಾ ಇದ್ದೀನಿ, ಅದು ಬಿಟ್ಟು ಇನ್ನೇನಿಲ್ಲ ಅಂತ. ಅದಾದಮೇಲೆ ಖರ್ಗೆ ಸಾಹೇಬ್ರು ನಂಗೆ ಏನೋ ಹೇಳಿದೆ, ಮಧ್ಯೆ ಅವ್ರು ಹಾಸ್ಪಿಟ್ಲಲ್ಲಿ ಹೋದಾಗ ಚರ್ಚೆ ಬಂತು, ಇವೆಲ್ಲ ಬಂತು. ಆಮೇಲೆ ನಾನು ಫ್ಯಾಮಿಲಿಯಲ್ಲಿ ಕೆಲವು ಇಶ್ಯೂಸ್ ಇತ್ತು, ನಾನೀಗ ಅದನ್ನೆಲ್ಲ ಬಿಚ್ಚಿ ನಾನು ಮಾತಾಡೋಕ್ಕಾಗಲ್ಲ.
ಸೊ ಐ ಡಿಂಟ್ ವಾಂಟ್ ಟು ಡಿಸ್ಟರ್ಬ್ ಹಿಮ್. ಲಾಸ್ಟಲ್ಲಿ ನಮ್ಮ ಈ ಗುಳಿಗೌಡ ಅವರು ಇರೋದಷ್ಟು ಹೋಗಿ ಕೆಲವೊಂದಿಬ್ಬರು ಮೂರು ಜನ ನಾನು PCC ಪ್ರೆಸಿಡೆಂಟ್ ಎಲೆಕ್ಷನ್ ಹೊರಡೋಕ್ಕಿಂತ ಮುಂಚಿತವಾಗಿ ನಾನು ಆ್ಯಕ್ಟಿವ್ ಪಾಲಿಟಿಕ್ಸಿಂದ ರಿಟೈರ್ಡ್ ಆಗ್ತೀನಿ ಅನ್ನೋ ಒಂದು ಸಂದೇಶವನ್ನು ಅವ್ರ ಕೈಯಲ್ಲಿ ಕೊಡಿಸಿದ್ರು. ಹೆಲ್ತು ಭಾಳ ಫೈನಾಗಿತ್ತು. ಆಮೇಲೆ ಲಾಸ್ಟ್ 5-6 ಮಂತ್ಸಿಂದ ಸ್ವಲ್ಪ ನರಳಿದ್ರು, ಚೇತರಿಸ್ಕೊಂಡ್ರು. ಬಟ್ ಲಾಸ್ಟ್ ತಿರ್ಗಾ ಒಂದು ತಿಂಗಳಿಂದ ಅವ್ರಿಗೆ ಆರೋಗ್ಯ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು. ಇವತ್ತು ಅವ್ರು ಇಲ್ಲ. ಬಟ್ 92 ಇಯರ್ಸ್ ಅವ್ರದ್ದು ಡಿಸಿಪ್ಲಿನ್ ಲೈಫ್ ಇದೆಯಲ್ಲ, ಡಿಸೈರ್, ಡೆಡಿಕೇಟ್, ಡಿಸಿಪ್ಲಿನ್ ಲೈಫ್ ಇದೆಯಲ್ಲ, ಆ ಲೈಫು ಅಷ್ಟು ವರ್ಣರಂಜಿತ. ಅವ್ರು ಹೇಳ್ದಂಗೆ ಪ್ರತಿ ಬಟ್ಟೆನೂ ಕೂಡ ಅವರೇ ಡಿಸೈನ್ ಮಾಡಿಸೋಂಥ ಒಂದು ವಿಚಾರ. ಪ್ರತಿಯೊಂದರಲ್ಲೂ ಊಟ ತಿನ್ನೋದ್ರಲ್ಲಿ ಅವ್ರದ್ದು ಪ್ಯಾಷನ್ನು ಇವೆಲ್ಲ ಕೂಡ ಐ ಥಿಂಕ್ ನಾವೆಲ್ಲ ಕಲಿಯೋದು ಬೇಕಾದಷ್ಟು ವಿಚಾರಗಳಿದೆ. ಹೇಳ್ದಂಗೆ ಮೊಯ್ಲಿ ಸಾಹೇಬರು ಇವರು ನಮ್ಮ BL ಶಂಕರ್ ಹೇಳ್ದಂಗೆ ಸಿದ್ದರಾಮಯ್ಯನವ್ರನ್ನ ಪಾರ್ಟಿಗೆ ಸೇರಿಸ್ಬೇಕಾದ್ರೆ ಈ ಕೆಲವರೆಲ್ಲ ಭಾಳ ಜನ ಮಾತಾಡ್ಬೋದು. ಅವ್ರು ಗವರ್ನರ್ ಆಗಿ ಇದ್ಕೊಂಡು ಏನು ರೋಲ್ ಪ್ಲೇ ಮಾಡಿದ್ರು, ಕೃಷ್ಣ ಅವ್ರ ಬಗ್ಗೆ ಎಷ್ಟೋ ಮೊಯ್ಲಿ ಇವರು ಮೇಡಮ್ ಅವ್ರ ಬಗ್ಗೆ ಆ ಸಂದರ್ಭದಲ್ಲಿ ಹಿಂದೆ ಎಲ್ಲ ನಡೆದಿತ್ತು. ಅಲ್ಟಿಮೇಟ್ಲಿ ಗೋಲ್ ಹೊಡಿಲಿಕ್ಕೆ ಏನು ಒಂದು ಹೇಳಿ ಇಲ್ಲ ಪಕ್ಷಕ್ಕೆ ಸೇರಿಸ್ಕೋಬೇಕು ಅಂತೇಳಿ ಅವ್ರದ್ದು ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ. ಅದನ್ನೆಲ್ಲ ನಾವೀಗ ಹೇಳಿದ್ರೆ ಕೆಲವರು ಒಪ್ತಾ ಇಲ್ವೋ, ಬಟ್ ಅಲ್ಟಿಮೇಟ್ಲಿ ಆಯಿತು. ಕೊನೆಗೆ ಅವ್ರು ಬಂದಾಗ ಗವರ್ನರ್ ಮಂತ್ರಿಗಿರಿ ಕಳ್ಕೊಂಡು ತಿರ್ಗಾ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನಡೆದಾಗ ಈ ನಮ್ಮ ರಾಥೋಡು ಈ ಅಶೋಕ್ ಇಬ್ಬರು ಅದು ಯಾವುದೋ ಒಂದು ರೂಟ್ ಕೊಟ್ಬಿಟ್ಟು ಪೇಪರ್ಗೆ ಅದೆಲ್ಲ ಬೇಕಾದಷ್ಟು ಎಲ್ಲ ಬೆಳಗಾಮಿಂದ ಬರ್ತೀನಿ ಅಂತ ಅಂದ್ಬಿಟ್ಟು ಪೇಪರ್ಗೆ ನಾವು ಕೊಟ್ಬಿಟ್ಟಿದ್ರಲ್ಲಪ್ಪ ನೀವು ಎಲ್ಲ ಬೆಳಗಾಮಿಂದ ಬರ್ತೀನಿ ಅಂತ ಇವ್ರಿಗೆ ಕೊಟ್ಟು ಅದೆಲ್ಲ ಏನೇನೋ ಇಶ್ಯೂಸ್ ಆಯಿತು. ಲೆಟ್ ಮಿ ನಾಟ್ ಡಿಸ್ಕಸ್ ಆನ್ ದಟ್ ಇಶ್ಯೂ. ಎನಿವೆ ಅವರ ಬದುಕಿನಲ್ಲಿ ನಾವೆಲ್ಲ ಕಲಿಯೋದು ಭಾಳ ಇದೆ. ನಮ್ಮ ವೈಯಕ್ತಿಕವಾದ ವಿಚಾರಗಳು ಬಿಡಿ, ಬಟ್ ಅವರು ಪ್ರತಿಯೊಂದು ಆಲೋಚನೆ ಮಾಡ್ತಿದ್ದು ರಾಜ್ಯದ ಹಿತಕ್ಕೆ. ನಾನು ಸುಮ್ಮನೆ ಒಂದಷ್ಟು ಉದಾಹರಣೆ ಕೊಟ್ಟರಲ್ಲ, ಯಾವುದು ಸ್ಥಾನದಲ್ಲಿ ಅವ್ರು ಮುಟ್ಟಿಲ್ಲ. ಇದ್ದಿದ್ದು 26,000 ಕೋಟಿ. ಯಾವ ವರ್ಗದಲ್ಲಿ ಅವ್ರು ಮುಟ್ಟಿಲ್ಲ, ಎಲ್ಲ ವರ್ಗದಲ್ಲೂ ಅವರು ಮುಟ್ಟಿ ಆ ಸಮಾಜಕ್ಕೆ ಬರೋದ್ರಿಂದ ನಾವಿವತ್ತು ಅವರೆಲ್ಲ ಸ್ಮರಿಸ್ಕೊಂಡು ನೆನೆಸ್ಕೊಳ್ಳೋಂಥ ಒಂದು ಪರಿಸ್ಥಿತಿಲಿ ಇದ್ದೇವೆ. ಸೊ ಅವ್ರದ್ದು ಅಂತಿಮ ನಮನ ನಾಳೆ ಬೆಳಗ್ಗೆ ಫೈನಲ್ಲು 3 ಗಂಟೆಗೆ ಮದ್ದೂರಲ್ಲಿದೆ. ನಾನು ಬೆಳಗ್ಗೆ ಅಷ್ಟೊತ್ತಿಗೆ ಬಂದು ಇದರಿಂದ ಬೆಳಗಾಮಿಂದ ಬಂದು ಸೀದಾ ಹೋಗಿ ನಾನೇ ಕೆಲವು ಜಾಗ ಅವ್ರಿಗೆ ಒಂದು ಆಸೆ ಇತ್ತು. ನನ್ನ ಮಗಳಿಗೇನೋ ಹೇಳಿದ್ರಂಥವ್ರು, ನನ್ನ ಮಗಳು ಹೇಳಿದ್ರು ಅವ್ರದ್ದು ಆಸೆ ಹಿಂಗಿದೆ, ಒಂದು ಸ್ಕೂಲ್ ಕಟ್ಟಬೇಕು ಅಂತಿದ್ದಾರೆ ಆ ಜಾಗದಲ್ಲಿ ಅಂತ. ನಾನು ಫ್ಯಾಮಿಲಿ ತಾವು ಮಾತಾಡಿ ನಾನೇ ಹೋಗಿ ಚರ್ಚೆ ಮಾಡಿ ಆ ಜಾಗದೆಲ್ಲ ಸ್ವಲ್ಪ ಎಲ್ಲ ಸರಿ ಇರಲಿಲ್ಲ, ಎಲ್ಲ ಸೆಟ್ರೈಟ್ ಮಾಡಿಬಿಟ್ಟು ಎಲ್ಲ ನಾನು ನಮ್ಮ ಚಲುವರಾಯ ಸ್ವಾಮಿಯವರು ಬೇರೆಯವರೆಲ್ಲ ಹೋಗಿ ಕೂತ್ಕೊಂಡು ಮಾತಾಡಿ ಏನೇನು ಮಾಡಬೇಕು ಅಂತೆಲ್ಲ ಹೇಳಿಬಿಟ್ಟು ಸರ್ಕಾರದಿಂದ ಯಾವ ರೀತಿ ಗೌರವನ ಸಲ್ಲಿಸಬೇಕು ಅಂತ ಮಾತಾಡಿ ಚೀಫ್ ಮಿನಿಸ್ಟ್ರು ಕೂಡ ನಾಳೆ ರಜಾ ಘೋಷಣೆ ಮಾಡಿದೆ ಅಂತ ಕೆಲಸ ಅವರು ಕೂಡ ತೀರ್ಮಾನ ತೆಗೆದುಕೊಂಡ್ರು. ಸೊ ಇಡೀ ನಮ್ಮ MLAs ಎಲ್ಲ ಈಗ ಒಂದು ಸ್ಪೆಷಲ್ ಫ್ಲೈಟ್ ಮಾಡಿಕೊಟ್ಟಿದ್ದಾರೆ, ಎಲ್ಲ ಬರ್ತಾ ಇದ್ದಾರೆ. ಬಂದು ಗೌರವ ಸಲ್ಲಿಸಿ ತಿರ್ಗಾ ನಾಳೆ ನಾವೆಲ್ಲ ಅವರ ಅಸೆಂಬ್ಲಿಗೆ ಹೋಗ್ತೀವಿ. ಏನೇ ಅವರ ಶರೀರ ಇವತ್ತು ನಮ್ಮ ಜೊತೆ ಇಲ್ಲ, ಬಟ್ ಅವ್ರ ಮಾರ್ಗದರ್ಶನ, ಅವರು ಬಿಟ್ಟು ಹೋದಂಥ ಸಾಕ್ಷಿ ಗುಡ್ಡೆ. ನಾನು ಆಗಾಗ ಹೇಳ್ತಾ ಇರ್ತೀನಲ್ಲ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಆ ಹುಟ್ಟು ಸಾವಿನ ಮಧ್ಯದಲ್ಲಿ ಯಾರು ಬಿಟ್ಟು ಏನು ಮಾಡ್ತಾ ಇರೋದು ಭಾಳ ಮುಖ್ಯ ಅಂತ. ಇವತ್ತು ವಿಕಾಸಸೌಧ ಕಟ್ಟವ್ರೆ, ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿದ್ರು, ಅವರು ವಿಕಾಸಸೌಧ ಕಟ್ಟವ್ರೆ, ಉದ್ಯೋಗ ಸೌಧ ಕಟ್ತವ್ರು ಅವರು. ಸೊ ಹಂಗೆ ಆ ಸಂದರ್ಭದಲ್ಲಿ ಮೊಯ್ಲಿ ಸಾಹೇಬ್ ಹೇಳ್ತಾ ಇಲ್ವಾ, ಆಗ ಎಲೆಕ್ಟ್ರಾನಿಕ್ ಸಿಟಿ ಅವರು ಇವರಿಬ್ಬರು ಸೇರಿ ಎಲೆಕ್ಟ್ರಾನಿಕ್ ಸಿಟಿನ ಕಟ್ಟಲಿಕ್ಕೆ ಇವರಿಬ್ಬರದೇನೆ. ಹಂಗೆ ಈ ಸಂದರ್ಭದಲ್ಲಿ ಮಾಡಿ ಪ್ರತಿಯೊಂದಕ್ಕೂ ಕೂಡ ಪ್ರೋತ್ಸಾಹವನ್ನು ಕಟ್ಕೊಂಡು ಬಂದಿದ್ದನ್ನ ನಾವು ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಇನ್ನೂ ಭಾಳ ಗಂಟೆಗಟ್ಟಲೆ ಅವ್ರ ವಿಚಾರ ಮಾತಾಡ್ಬೋದು. ಬೇರೆ ಯಾವುದಾದ್ರು ಒಂದು ಸಂದರ್ಭದಲ್ಲಿ ನಾನು ಎಲ್ಲ ಪೊಲಿಟಿಕಲ್ ಪಾರ್ಟೀಸು ಸೇರಿ ಕೆಲವು ಲೀಡರ್ಸ್ ಎಲ್ಲ ಕರೆಸಿ ಅವ್ರ ಬಗ್ಗೆ ಅಧ್ಯಯನ ಮಾಡಿ ಚರ್ಚೆ ಮಾಡಿ ಸಮಾಜಕ್ಕೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡೋಣ. ಸೊ ಬೇಕಾದಷ್ಟು ಸಂದರ್ಭನ ನಾನು ನಿರ್ಮಾಣ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತೀನಿ. ಇಷ್ಟೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಿ. ಮುಖ್ಯಮಂತ್ರಿ ಬರಬೇಕಾಯ್ತು, ಆಮೇಲೆ ಈಗ ನನಗೆ ಫೋನ್ ಮಾಡೋದು, ಅವರೇ ಹೇಳಿದ್ರು ಬರ್ತೀನಿ ಅಂತ. ಇಲ್ಲ ಡಿಕೆ ನಾನು ಅಲ್ಲಿ ಹೋಗಿ ಮನೆಗೆ ಹೋಗ್ಬಿಟ್ಟು ನಾನು ಬೇರೆ ಹೋಗ್ತೀನಿ. ಪಾಪ ಇನ್ನೊಬ್ಬರು ನಮ್ಮ ಜಯಣ್ಣ ಅಂತ ನಮ್ಮ ಮಾಜಿ ಶಾಸಕರು ಅವರು ಕೂಡ ತೀರ್ಕೊಂಡಿದ್ದಾರೆ. ಅದು ಕೂಡ ಭಾಳ ಒಂದು ದೊಡ್ಡ ಲಾಸ್ ಆಗಿದೆ. ಸೊ ಇವತ್ತು ನಾವೆಲ್ಲ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವ್ರ ಕುಟುಂಬದ ಬಿಡಿ, ಅವರ ಭಾಳ ಜನ ಬೆಳೆಸಿದಂಥ ಅನ್ಯಾಯಿಗಳು ಭಾಳ ಇದ್ದಾರೆ. ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಇವತ್ತು ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿ ಕೊಟ್ಟಿದ್ದಾರೆ, ಅವರ ಅನುಭವ ಕೊಟ್ಟಿದ್ದಾರೆ. ಸೊ ಅದನ್ನು ನಾವೆಲ್ಲ ಕಳ್ಕೊಂಡಿದ್ದೇವೆ. ನಾವು ಎಲ್ಲ ಕುಟುಂಬದ ಸದಸ್ಯರ ರೀತಿಯಲ್ಲಿ ಇವತ್ತು ನಾವೆಲ್ಲ ದುಃಖರಾಗಿದ್ದೇವೆ. ಚಿಂತೆ ಇಲ್ಲ,
ಒಳ್ಳೆ ಬದುಕನ್ನು ನೋಡಿದಂಥವ್ರು. ಭಗವಂತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸಿ ನಾವೆಲ್ಲರೂ ಕೂಡ 1 ನಿಮಿಷಗಳ ಕಾಲ ಮೌನ ಆಚರಣೆ ಮಾಡಿ ಈ ಸಭೆನ ಮುಕ್ತಾಯವನ್ನು ಮಾಡೋಣ.